ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 16ನೆಯ ಕಂತಿನ ಹಣ ಯಾವಾಗಲೂ ಬರಬೇಕಾಗಿತ್ತು, ಆದರೆ ಅದು ಕೂಡ ಬಂದಿರಲಿಲ್ಲ. ಮತ್ತು ಜನವರಿ ತಿಂಗಳು, ಈ ತಿಂಗಳಿನ 17ನೆಯ ಕಂತಿನ ಹಣ ಕೂಡ ಬಾಕಿ ಇರೋ ಥರನೇ ಆಗೋಗಿದೆ. ಅದು ಕೂಡ ಬರ್ತಾ ಇಲ್ಲ ಅಂತ ಮಹಿಳೆಯರು ತುಂಬಾ ಬೇಜಾರಾಗಿದ್ದರು. ಆದರೆ ಎಲ್ರಿಗೂ ಕೂಡ ಇವಾಗ ಗುಡ್ ನ್ಯೂಸನ್ನು ಸ್ವತಃ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಕೊಟ್ಟಿರೋವಂಥದ್ದು. ಹಾಗಾದರೆ ಅವರು ಏನು ಹೇಳಿದ್ದಾರೆ? ಯಾಕೆ ಅಂತಂದರೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು, ಗೊತ್ತಿರೋಂತಹ ವಿಚಾರ. ಈಗ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿಯ 16 ಮತ್ತು 17ನೆಯ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿರೋ ಅಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದರು ಅಂತಂದರೆ 16ನೆಯ ಕಂತಿನ ಹಣ ಏನಿದೆ ಅಲ್ವಾ, ಅದು ಡಿಸೆಂಬರಲ್ಲೇ ಬರಬೇಕಾಗಿತ್ತು. ಆದರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದರು. ಆದರೆ ಸಂಕ್ರಾಂತಿ ಹಬ್ಬದ ದಿನಾನೇ ಅವರಿಗೆ ಆಕ್ಸಿಡೆಂಟ್ ಆದ ಕಾರಣದಿಂದಾಗಿ ಈ ಒಂದು ಗೃಹಲಕ್ಷ್ಮಿಯ 16ನೇ ಕಂತಿನ ಹಣವನ್ನು ಹೋಲ್ಡಲ್ಲಿ ಇಟ್ಟಿದ್ದರು. ಯಾಕೆ ಅಂತ ಅಂದರೆ ಇವರೇ ಅದಕ್ಕೆ ಹೆಡ್ ಆಗಿರೋದ್ರಿಂದ ಇವ್ರು ಏನು ಮಾಡಬೇಕಾಗಿತ್ತು, ಎಲ್ಲವನ್ನು ಇವರೇ ಹ್ಯಾಂಡಲ್ ಮಾಡಬೇಕಾಗಿತ್ತು, ಗೃಹಲಕ್ಷ್ಮಿಯ ಹಣದ ಬಗ್ಗೆ ಎಲ್ಲ. ಆದರೆ ಇವರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಹೋಲ್ಡ್ ಮಾಡಿ ಇಟ್ಟಿದ್ರು. ಆದರೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ನಮಗೆ ಗೊತ್ತು, ಎಲ್ಲರೂ ಕೂಡ ಕಾಯ್ಕೊಂಡು ಇದ್ದೀರಾ. ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದು ಆಕ್ಸಿಡೆಂಟ್ ಆಗಿ ಅಷ್ಟೇ. ಆದರೆ ಇನ್ನು ಮೇಲೆ ನಾವು ಕರೆಕ್ಟಾಗಿ ಜಮಾ ಮಾಡ್ತೀವಿ. 16ನೆಯ ಕಂತಿನ ಹಣ ಅನ್ನುವಂಥದ್ದು ನಿಮಗೆ ಇವಾಗಲೇ ಬರುತ್ತೆ, ಜನವರಿಯಲ್ಲೇ ಬರೋ ಅಂಥದ್ದು. ಇನ್ನೇನು 2-3 ದಿನ ಇದೆ ಅಲ್ವಾ, ಆಲ್ರೆಡಿ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಅದು ಕೂಡ ಮೊದಲಿಗೆ ಬೆಳಗಾವಿ ಜಿಲ್ಲೆಯವರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೂಡ ಎಲ್ರಿಗೂ ಬಂದಿದೆಯಾ ಅಂತಂದರೆ ಎಲ್ರಿಗೂ ಬಂದಿಲ್ಲ, ಒಂದು 2% ಮಹಿಳೆಯರಿಗೆ ಬಂದಿರೋ ಅಂಥದ್ದು. ನಿಮಗೂ ಕೂಡ ಬಂದಿತ್ತು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ಬೇರೆ ಯಾವುದೇ ಜಿಲ್ಲೆ ಆಗಿದ್ದರೂ ಕೂಡ ನಿಮಗೂ ಕೂಡ ಬಂದಿದೆ ತಿಳಿಸಿ. ನೆಕ್ಸ್ಟು 17ನೆಯ ಕಂತಿನ ಹಣ ಅನ್ನುವಂಥದ್ದು ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಹಾಕ್ತೀವಿ ಅಂತ ಹೇಳಿರೋ ಅಂಥದ್ದು. ಅಕಸ್ಮಾತ್ 16ನೆಯ ಕಂತಿನ ಹಣ ಏನಾದರೂ 2,000 ಅನ್ನೋ ನಿಮ್ಗೇನಾದರೂ ಜನವರಿ ಇನ್ನು 2-3 ದಿನ ಏನಿದೆ ಅಲ್ವಾ, ಆವಾಗ ಬಂದಿಲ್ಲ ಅಂತ ಅಂದರೆ ಫೆಬ್ರವರಿ ಸ್ಟಾರ್ಟಿಂಗಲ್ಲೇ ನಿಮಗೆ 4,000 ಒಟ್ಟಿಗೆ ಹಾಕ್ತೀವಿ ಅಂತ. 1-2 ದಿನ ಹೆಚ್ಚು ಕಮ್ಮಿ ಆಗಬಹುದು, ಅಂದರೆ ಹಿಂದೆ ಮುಂದೆ ಆಗಬಹುದು. ಆದರೆ 4,000 ರೂಪಾಯಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬರುತ್ತೆ ಅಂತ ಕ್ಲಾರಿಟಿಯನ್ನು ಕೊಟ್ಟಿರೋ ಅಂಥದ್ದು. ಅವರು ಹೇಗೆ ಹೇಳಿದಾರೋ ಅದೇ ರೀತಿಯಾಗಿ ಆದಷ್ಟು ಬೇಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.